ಹಲೋ ಗೈಸ್, ಎಲ್ರಿಗೂ ಇನ್ನೊಂದು ಬ್ಲಾಗಿಗೆ ಸ್ವಾಗತ. ನಾನು ಇನ್ನೂ ವಿಯೆಟ್ನಾಮ್ನಲ್ಲೇ ಇದ್ದೀನಿ. ಇವಾಗ ನಾನು ಹಾಜಾಂಗಿಂದ ಸಾಪಾಗೆ ರೀಚ್ ಆಗಿದ್ದೀನಿ. ಸಾಪಾನಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಕ್ಯಾಟ್ ವಿಲೇಜ್ ಅಂತ ಒಂದಿದೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಟ್ರೈಬಲ್ ಪೀಪಲ್ ಏನು ಮಾಡ್ತಾರೆ, ಹೇಗೆ, ಪ್ಲಸ್ ಅದು ಹಳ್ಳಿಯಾಗಿ ಉಳಿದಿದೆ. ಆದರೆ ಸ್ವಲ್ಪ ಟೂರಿಸ್ಟಿಕ್ ಕಮರ್ಷಿಯಲ್ ಆಗಿ ಮಾಡಿದ್ದಾರೆ, ಅದನ್ನು ನೋಡಿಸ್ತೀನಿ. ಆ್ಯಂಡ್ ಗೊತ್ತಿಲ್ಲ, ಮೇ ಬಿ ಇಲ್ಲೊಂದು ಹೈಕ್ ಸ್ಪಾಟ್ ಇದೆ, ಹೈಕ್ ಮಾಡಿಬಿಟ್ಟು ಒಳ್ಳೆ ಸೀನ್ರಿ ನೋಡಿಸ್ತೀನಿ. ವಿಡಿಯೋ ಒಂದು ದೊಡ್ಡದಿರಲ್ಲ, ಬಟ್ ಇವಾಗ ಇನ್ನೇನು ತಿಂದಿಲ್ಲ, ಬಂದಾಗಿದ್ದೆ. ಒಂದು ವೇಗನ್ ಕ್ಯಾಫೆ ಇದೆ, ವೇಗನ್ ಕ್ಯಾಫೆಗೆ ಹೋಗ್ಬಿಟ್ಟು ಏನಾದ್ರು ತಿಂದ್ಬಿಟ್ಟು ರಿವ್ಯೂ ಕೊಡ್ತೀನಿ. ಏನು ತಿಂದಿದ್ದೀನಿ ಅಂತ ನಾನು ನೋಡಿಸ್ತೀನಿ. ಆ್ಯಂಡ್ ಇಲ್ಲಿ ವ್ಯೂನ ನೋಡಿಸ್ತೀನಿ ಒಂದು ನಿಮಿಷ. ಆ್ಯಂಡ್ ಇದು ಸಾಪಾನಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಸಾಪಾ ಹೈಯೆಸ್ಟ್ ಪೀಕ್ ಇನ್ ವಿಯೆಟ್ನಾಮ್, ಓಕೆನಾ. ಈ ಪೀಕ್ನಲ್ಲಿ ಟೆಂಪ್ರೇಚರು 5 ಡಿಗ್ರೀಸ್ ಇಂದ 0 ಡಿಗ್ರಿವರೆಗೂ ಹೋಗುತ್ತೆ. ಇದೇನೇ ರೆಸ್ಟೋರೆಂಟು, ಒಂದು ವೇಗನ್ ಪ್ಲೇಸ್. ಅದ್ರ ಹೆಸರೆಲ್ಲ ಪ್ರೊನೌನ್ಸ್ ಮಾಡೋಕ್ಕಾಗಲ್ಲ. ಅದು ಸೀಟಿಂಗ್ ಕೆಳಗಡೆ ಸೀಟಿಂಗ್ ಇದೆ, ನೋಡೋಣ. ಫುಲ್ ಡೌನ್, ಓಕೆ. ಕೆಳಗಡೆ ಕೊಟ್ಟಿಸ್ತಾನೆ ನೋಡಿ, ಪಾರ್ಕಿಂಗ್ ಇದೆ ಅಂತ. ಥ್ಯಾಂಕ್ ಯು. ಆ್ಯಂಡ್ ದಿಸ್ ಇಸ್ ದ ಪ್ಲೇಸ್, ಥಾಂಗ್ ಡಾಂಗ್ ವೇಗನ್ ಅಂತ. ಇಲ್ಲಿ ನಾನೊಂದು ವೆಜಿಟೇರಿಯನ್ ಸಲಾಡು ಮತ್ತು ಚಾಕ್ಲೇಟ್ ಕಾಫಿ ತೊಗೊಂಡಿದ್ದೀನಿ. ಇಟ್ಸ್ ಗ್ರೇಟ್. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಜಸ್ಟ್ ಲಂಚ್ ಆಯಿತು, ಆವಾಗ ಹಾಗೆ ಒಂದು ರೌಂಡ್ ಸಾಪಾ ಟೌನ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲೇ ಒಂದು ವಾಕಿಗೆ ಬಂದಿದ್ದೀನಿ. ಆ್ಯಂಡ್ ಟೌನ್ ನೋಡಿ ಹೀಗಿದೆ. ಇಲ್ಲೊಂದು ಫೇಮಸ್ ಲೇಕ್ ಇದೆಯಂತೆ. ಇಲ್ಲಿ ಸುಮ್ಮನೆ ಒಂದು ವಾಕ್ ಮಾಡಿಬಿಟ್ಟು ಹಂಗೆ ಒಂದು ರೌಂಡು ಸ್ಟೇ ಕಡೆ ಹೋಗ್ತೀನಿ. ಇವತ್ತು ರೆಸ್ಟ್ ಮಾಡಿಬಿಟ್ಟು ನಾಳೆ ಇಲ್ಲಿ ಕ್ಯಾಟ್ ವಿಲೇಜ್ ಅಂತ ಇದೆ. ಆ್ಯಂಡ್ ಒಂದು ಸ್ಮಾಲ್ ಟ್ರೆಕ್ ಮಾಡಿಬಿಟ್ಟು, ಸಾಪಾ ಒಂದು ಲೇಟ್ ಬ್ಯಾಕ್ ಸಿಟಿ. ಇಲ್ಲಿ ಜಾಸ್ತಿ ಏನು ಇರೋಲ್ಲ, ಅಷ್ಟು ಫಸ್ ಇರಲ್ಲ. ಹನಾಯ್, ಹೋ ಚಿ ಮಿನ್, ಹಾಜಾಂಗ್ನಲ್ಲೂ ತುಂಬ ಜನ ಇತ್ತು, ಬಟ್ ಇದು ತುಂಬ ಲೇಟ್ ಬ್ಯಾಕು. ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ಜಸ್ಟ್ ಚಿಲ್ ಮಾಡಿಬಿಟ್ಟು ರಿಲ್ಯಾಕ್ಸ್ ಮಾಡಕ್ಕಂತ ಬರ್ತಾರೆ ಜನ ಇದ್ದಾರೆ, ಆದರೆ ರಿಲ್ಯಾಕ್ಸ್ ಮಾಡಕ್ ಬರ್ತಾರೆ. ಇದೇನೇ ಲೇಕು. ಸುಮ್ಮನೆ ಲೇಕ್ ಸುತ್ತ ಒಂದು ವಾಕ್ ಮಾಡಿಬಿಟ್ಟು ಅಷ್ಟೇ ಕಡೆ ಹೊಡ್ತೀನಿ. ಲೈಟಾಗಿ ಮಳೆ ಬರ್ತಾ ಇದೆ, ನೋಡೋಣ. ಸಾಪಾದು ವ್ಯೂ ನೋಡಿಸ್ತೀನಿ ಅಂದ ಅಲ್ವಾ. ಸಾಪಾ ಇದು ಒನ್ ಆಫ್ ದ ಹೈಯೆಸ್ಟ್ ಪೀಕ್ ಇನ್ ವಿಯೆಟ್ನಾಮ್. ಆ್ಯಂಡ್ ಅದ್ರ ವ್ಯೂ ಹೀಗೆ ಕಾಣುತ್ತೆ. ಇಲ್ಲಿಂದ ಬೆಸ್ಟ್ ವ್ಯೂ ನೋಡಿಸ್ತೀನಿ. ಸಾಪಾದು ಆಲ್ಟಿಟ್ಯೂಡು 5250 ಫೀಟ್ ಫ್ರಮ್ ಸೀ ಲೆವೆಲ್. ಗೊತ್ತು ನಮ್ಮ ಇಂಡಿಯಾ ಏನಿಲ್ಲ ಅಂತ, ಬಟ್ ಹೋ ಚಿ ಮಿನ್ನಲ್ಲಿ ಅಷ್ಟು ಸೆಕೆ ಅಂದರೆ ಸೆಕೆ. ಬಟ್ ಸಾಪಾನಲ್ಲಿ ನೀವೆಲ್ಲ ಆಚೆ ಬಂದರು ಒಂದು ಗುಡ್ಡದಿಂದ ಇನ್ನೊಂದು ಗುಡ್ಡ ಕಿಳ್ಕೊಂಬಂದಿರ್ತೀರ. ವಾಪಸ್ ಹೋಗ್ಬೇಕಾದ್ರೆ ಇನ್ಕ್ಲೈನ್ ಈ ಥರ ಇರುತ್ತೆ, ತುಂಬ ಸುಸ್ತಾಗ್ತದೆ. ಬಟ್ ಮಳೆನೂ ಬರ್ತಾ ಇದೆ. ವ್ಯೂ ನೋಡ್ರಿ, ಇಲ್ಲೆಲ್ಲ ನೋಡಿದ್ರಲ್ಲ. ವಿಯೆಟ್ನಾಮ್ನಲ್ಲಿ 2 ವೀಲರ್ಸ್ ಸಿಕ್ಕಾಪಟ್ಟೆ ಜಾಸ್ತಿ. ಬಟ್ 2 ವೀಲರ್ ಮೇಲೆ ಈ ಥರ ರೈನ್ ಕೋಟ್ ಹಾಕೊಂತಾರೆ, ಹಂಗೆ ಒಟ್ಕೊಂಡು ಹೋಯ್ತಾ ಇರ್ತಾರೆ ಅಷ್ಟೇ. ಬಾಯಿನಲ್ಲಿ ಹೊಗೆ ಬರ್ತಾ ಇದೆ, ಸ್ಮೋಕ್ ಮಾಡ್ತಿರೋದಲ್ಲ. ಬಟ್ ಅಷ್ಟು ಕೋಲ್ಡ್ ಆಗಿದೆ. ಉಸಿರಾಡಿದ್ರೆ ಫಾಗ್ ಆಚೆ ಬರ್ತದೆ. ಆ್ಯಂಡ್ ಗೆಸ್
ನಾನು ನನ್ನ ಸ್ಟೇಗೆ ರೀಚ್ ಆಗಿದ್ದೀನಿ. ಆ್ಯಂಡ್ ಐ ಗೆಸ್ ಇವತ್ತು ನಾನು ಇಷ್ಟೇ ಮಾಡೋದು, ಜಾಸ್ತಿ ಏನು ಮಾಡಲ್ಲ. ಸೊ ಯಾ, ನಾಳೆ ನಿಮಗೆ ನಾನು ಏನೇನು ಮಾಡ್ತೀನಿ ಅಂತ ವ್ಲಾಗ್ ಮಾಡಿ ನೋಡಿಸ್ತೀನಿ. See you guys until then. Bye. And yes, ಇದೆ ನಾನು ಇಷ್ಟೇ. ಇದು ಎಂಟ್ರೆನ್ಸು. ನನ್ನ ಸೂವಿನಿಯರ್ಸ್ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಎಸ್, ಪಾಪಾನಲ್ಲಿ ಇದು ನನ್ನ ಸ್ಟೇ. ಇದು ದಿಸ್ ವ್ಯೂ. ಸ್ಟೇ ಅಂತ ಆಸಮ್ ಆಗಿದೆ. ಇಲ್ಲೊಂದು ಡಾರ್ಮೆಟ್ರಿ ತೊಗೊಂಡಿದ್ದೀನಿ. ಆ್ಯಂಡ್ ಆ ಡಾರ್ಮ್ ಒಳಗೆ ನೋಡ್ಸೋಕ್ಕಾಗಲ್ಲ, ಬಟ್ ಇಲ್ಲಿ ಇದು ದಿಸ್ ಇಸ್ ಮೈ ಬೆಡ್. ಆ್ಯಂಡ್ ದಿಸ್ ಇಸ್ ದ ವ್ಯೂ. truly amazing. This is my hotel. Like kitchen is there. There's you can get food here. ನಾನು ಒಂದು ಬಾನ್ ಮೀನ್ ಆರ್ಡರ್ ಮಾಡಿದ್ದೀನಿ. ಮೇ ಬಿ ಮೈ 10th ಬಾನ್ ಮೀನ್ ಇನ್ ವಿಯೆಟ್ನಾಂ. ಟೇಸ್ಟ್ ಹಂಗೆ ಇರುತ್ತೆ ನಾರ್ಮಲ್ ಆಗಿ. I'll have it and I'll crash for the night.